ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಸಹನಾ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಸೂಪರ್ ಡೂಪರ್ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ ಗೈಸ್. ರಿಚ್ ಇನ್ ಪ್ರೋಟೀನ್, ಹಾಗೆಯೇ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರ ಹೆಲ್ತಿಗೂ ತುಂಬ ನೆಸೆಸರಿ ಇರುವಂತಹ ಒಂದು ಸೂಪರ್ ಡಿಲಿಷಿಯಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳು ಸಲಾಡ್. ಇದನ್ನು ಹೇಗೆ ಮಾಡೋದು, ಹಾಗೆಯೇ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ಎಲ್ಲ ಐಟಮ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದರೆ ಇದನ್ನು 5 ನಿಮಿಷದ ಒಳಗಡೆ ಮಾಡ್ಬೋದು. ಅಷ್ಟು ಈಸಿ ರೆಸಿಪಿ ಇದು. ಈ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ದಾಳಿಂಬೆ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ನೀವಿದು ಬೇಡ ಅಂತಂದರೆ ಹಸಿಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್ ಬೇರೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸೌತೆಕಾಯಿ, ಕ್ಯಾರೆಟ್, ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಹೆಸರು ಕಾಳು ಮೊಳಕೆ ಕಟ್ಟಿರುವಂಥದ್ದು, ಮತ್ತು ಜೇನುತುಪ್ಪ. ಅಂದರೆ ಸಿಹಿ, ಹುಳಿ, ಖಾರ ಎಲ್ಲ ಫ್ಲೇವರು ಇದ್ದರೆ ತಿನ್ನೋದಕ್ಕೂ ಸಕ್ಕದಾಗಿರುತ್ತೆ, ಹಾಗಾಗಿ ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ, ಕರಿಬೇವು, ಪುದೀನ 3 ಮಿಕ್ಸ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ. ಹಾಗೆ ಕಡಲೆ ಬೀಜ. ಇದಿಷ್ಟಿದ್ರೆ ಈಸಿಯಾಗಿ ಸೂಪರ್ ಡಿಲಿಷಿಯಸ್ ಆಗಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಮೊದಲು ನಾನು ಹೆಸರು ಕಾಳು ಹಾಕೋತಾ ಇದ್ದೀನಿ ಗೈಸ್. ಹೆಸರು ಕಾಳು ಎಷ್ಟು ಬೆನಿಫಿಟ್ ಇರೋವಂತಹ ಪದಾರ್ಥ ಅಂದರೆ ವೆಯ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಡೈಜೆಷನ್ ಪರ್ಪಸ್ಸಿಗೆ, ಹಾಗೆ ಮೂಳೆ ಸ್ಟ್ರೆಂತಿಗೆ, ಮತ್ತು ಕೂದಲು ಚೆನ್ನಾಗಾಗೋದಕ್ಕೆ, ಹೀಗೆ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇರುವಂತಹ ಇಂಗ್ರೀಡಿಯೆಂಟ್ ಇದು. ಹಾಗಾಗಿ ಇದನ್ನು ಹಸಿ ತಿನ್ನೋದು ತುಂಬ ಒಳ್ಳೆಯದು. ಹೆಸರು ಕಾಳು ಜೊತೆಗೆ ಈಗ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಸೌತೆಕಾಯಿ, ದಾಳಿಂಬೆ, ಈರುಳ್ಳಿ, ಟೊಮ್ಯಾಟೊ, ಮತ್ತು ನಾನು ಸೊಪ್ಪುಗಳು ಹೇಳಿದ್ನಲ್ಲ ಕೊತ್ತಂಬರಿ, ಕರಿಬೇವು ಮತ್ತು ಪುದೀನ 3 ಆ್ಯಡ್ ಮಾಡ್ಕೊತಿದ್ದೀನಿ. ವೇಸ್ಟ್ ಮಾಡಬೇಡಿ ಗೈಸ್, ಕಷ್ಟಪಟ್ಟಿರ್ತೀವಿ, ವೇಸ್ಟ್ ಮಾಡಬಾರ್ದು. ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿಲ್ಲ, ಯಾಕಂದರೆ ಇದರಲ್ಲೂ ಪ್ರೋಟೀನ್ ಇರುತ್ತೆ. ಸೊ ನಾನು ಸಿಪ್ಪೆ ತೆಗೆದಿಲ್ಲ. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನೀವು ಸಿಪ್ಪೆ ತೆಗಿಬೋದು. ಮತ್ತು ಮೆಣಸು, ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಸ್ಪೈಸಿಯಾಗಿ ಇಷ್ಟಪಡ್ತಾರೆ, ಸೊ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಗೈಸ್. ನಾನು ಹನಿ ಹಾಕ್ಕೊತಿದ್ದೀನಿ. ಇದು ಅಷ್ಟೇ ವೆಯ್ಟ್ ಬ್ಯಾಲೆನ್ಸಿಗೆ ತುಂಬ ಒಳ್ಳೆಯ ಇಂಗ್ರೀಡಿಯೆಂಟು. ನಿಮ್ಮ ಸ್ವೀಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟ ಹಾಕ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ, ಮುಗೀತು ಗೈಸ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಫೈನಲ್ ಟಚ್ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಒಂದೊಳ್ಳೆ ರೀತಿಲಿ ಮಿಕ್ಸ್ ಕೊಡಿ. ಅಷ್ಟೇ, ಮುಗೀತು. ನಾವು ಎಷ್ಟು ಬೇಗ ಆಯಿತು ನೋಡಿದ್ರಾ? ಸೊ ಈ ಥರ ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಬೇಗನೂ ಆಗುತ್ತೆ. ಆ್ಯಂಡ್ ನಾವೇ ನಮ್ಮ ಕೈಯಾರೆ ಮಾಡಿಕೊಟ್ವಿ ಮನೆಯವರಿಗೆಲ್ಲ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಗೈಸ್. ನೋಡಿದ್ರಲ್ಲ ಎಷ್ಟು ಸೂಪರ್ ಡಿಲಿಷಿಯಸ್ ಆಗಿ ಕಡಿಮೆ ಟೈಮಲ್ಲಿ ಈ ಒಂದು ರೆಸಿಪಿ ರೆಡಿ ಆಯಿತು ಅಂತ. ಇದೇ ರೀತಿ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಗೋಸ್ಕರ ಸಹನಾ ಆಚಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮತ್ತು ಏನೇ ಇತ್ತು ಅಂದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನ್ನ ಮಿಸ್ಟೇಕ್ಸ್ನ ನಾನು ಕರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.